For raised in the year 2013, Rani Chennamma University, Belagavi, and BCom, Gulbarga University, Gulbarga BCom 5th Sem 2015, and Akkamadevi Women University, Vijayapur 2018 question paper. Here Sri Rama, gross total income for the previous year 18-19 for rupees 48 lakh. He makes the following donations. His total income, gross total income is 48 lakh. Here first point, Rajiva Gandhi, rupees 50,000 to Rajiva Gandhi Foundation. This point comes under B, without limit at 50%. Next, rupees 1 lakh Prime Minister Drought Relief Fund. This too comes under B point, deductions without limit at 50%. Third point, rupees 25,000 National Foundation for Communal Harmony. It comes under A point, without limit at 100%. Next, rupees 25,000 Prime Minister National Relief Fund, 100%, and 100% it comes under without limit at 100%. A point. Rupees 25,000 to Prime Minister Armenia Earthquake Relief Fund. This point also comes under ATG at the rate of 100%, without limit at 100%. A point. A ಮೂರು ಭಾಗ ಏನಿದೆ ABC, A ನಲ್ಲಿ without limit and 100%. B ಪಾಯಿಂಟ್ ಏನಿದೆ without limit at 50%. C ಪಾಯಿಂಟ್ ಏನಿದೆ with limit at 50%. ಸೊ ಈ ಮೊದಲು ಎರಡು ಪಾಯಿಂಟು ಬಿ ನಾಗ ಬಂದ್ಬಿಡ್ತಾವ. ಸಿ ಮತ್ತು ಡಿ ಮತ್ತು ಇ ಪಾಯಿಂಟ್ ಏನಿದ್ದಾವೆ ಇವು ಎ ಪಾಯಿಂಟಲ್ಲಿ ಬರ್ತವೆ 100%. ಅಂದರೆ 50 ಪಾಯಿಂಟ್ ಎನಲ್ಲಿ 100% ರಿಡಕ್ಷನ್ಸ್ ಬರ್ತದೆ. rupees 25,000 ಆಂಧ್ರ ಪ್ರದೇಶ್ ಚೀಫ್ CM ಅಂತ ಇದೆ, ಚೀಫ್ ಮಿನಿಸ್ಟರ್ ಸೈಕ್ಲೋನ್ ರಿಲೀಫ್ ಫಂಡ್ ಅಂತ ಇದೆ. ಇದು 100% ಎನಲ್ಲಿ ಹಾಕಬೇಕು. ನೆಕ್ಸ್ಟ್, rupees 1 lakh ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಇದು ಎನಲ್ಲಿ ಬರ್ತದೆ, 100% ಕ್ವಾಲಿಫೈ ಮಾಡಬೇಕು. rupees 50,000 ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್. ಇದೂ ಅಷ್ಟೇ 100%, ಅಂದರೆ ಎನಲ್ಲಿ ಬರ್ತದೆ. ಸಬ್ ಪಾಯಿಂಟ್ ಎ ಮೇಲೆ ಎ ಇದೆಯಲ್ಲ ಅಲ್ಲಿ. ನೆಕ್ಸ್ಟ್, rupees 1 lakh ಟು ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಅಟ್ ಹುಬ್ಳಿ which will not be national eminence. This is new point. ಸೊ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಇದನ್ನು ಅಂಡರ್ ಸಿ ಪಾಯಿಂಟ್, ಇಸ್ ಕಮ್ಸ್ ಅಂಡರ್ ಸಿ ಪಾಯಿಂಟ್ ವಿತ್ ಲಿಮಿಟ್ at 50%. ಸಿ ಪಾಯಿಂಟ್. ನೆಕ್ಸ್ಟ್, rupees 2 lakh ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ಸ್ ನೋಟಿಫೈಡ್ ಚರ್ಚ್ ಆರ್ ನೋಟಿಫೈಡ್ ಟೆಂಪಲ್. ಇಟ್ಸ್ ಕಮ್ಸ್ ಅಂಡರ್ 50%, ಸಿ ಪಾಯಿಂಟ್ ವಿತ್ ಲಿಮಿಟ್ at 50%. ನೆಕ್ಸ್ಟ್, rupees 2 lakh ಫಾರ್ ರಿಪೇರ್ಸ್ ಆಫ್ ತಾಜ್ ಮಹಲ್, ಮಾಸ್ಕ್ ಆ್ಯಂಡ್ ಗುರುದ್ವಾರಾಸ್. ಸೊ ಇಟ್ಸ್ ಕಮ್ಸ್ ಅಂಡರ್ ATG, ಸಿ ಪಾಯಿಂಟಲ್ಲಿ ಬರ್ತದೆ, ಅಂದರೆ 50% ವಿತ್ ಲಿಮಿಟಲ್ಲಿ ಬರ್ತದೆ. ನೆಕ್ಸ್ಟ್, ಕ್ಲಾತ್ಸ್ ವರ್ತ್ rupees 10,000 ಗಿವನ್ ಟು ಆರ್ಫನೇಜ್. ಇದು ಬರಲ್ಲ. ಅನಾಥ ಮಕ್ಕಳಿಗೆ 10,000 ರೂಪಾಯಿ ಬಟ್ಟೆ ಕೊಟ್ಟಿರೋದು, ಇದು ಬರಲ್ಲ. ನೆಕ್ಸ್ಟ್, rupees 1,50,000 ಟು ಬಿ ರೆಕಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಅಪ್ರೂವ್ಡ್ ಬೈ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಟ್ ದ ಇನ್ಸ್ಟಿಟ್ಯೂಷನ್ ಈಸ್ ನಾಟ್ ನ್ಯಾಷನಲ್ ಎಮಿನೆನ್ಸ್. ಇದು ಕೂಡ ಅಷ್ಟೇ ಅಪ್ರೂವ್ಡ್ ಇದೆ, ಅಂದರೆ ಅಟ್ ದ ರೇಟ್ ಆಫ್ 50%, ಆಗಬೇಕು. ಸಿ ಇದೇ ನ್ಯಾಷನಲ್ ಎಮಿನೆನ್ಸ್ ಆಗಿದ್ದರೆ 100% ಮಾಡ್ಬೋದಾಗಿತ್ತು. ನೆಕ್ಸ್ಟ್, rupees 1 lakh ಟು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಇದು ಸಿ ಪಾಯಿಂಟ್ ಅಂಡರ್ ಪುಟ್ ಫಸ್ಟ್ ಸಿ ಪಾಯಿಂಟ್ ವಿತ್ ಲಿಮಿಟ್ ಅಟ್ ದ ರೇಟ್ ಆಫ್ 50%, ದೆನ್ ಆಫ್ಟರ್ 100%. Compute the total income of Sri Ram. Okay, I will solve this on the whiteboard. First take down the question ಬರ್ಕೊಳ್ರಿ, ಬೋರ್ಡ್ ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಿಡಿಸ್ತೇನೆ. ಕ್ವಶನ್ ಫಸ್ಟ್ ತಗೊಳ್ಳಿ. Sriram gross total is 48 lakh is given, but here no ATD, any long term or short term gains or share of profit from association of person. ಅಡ್ಜಸ್ಟೆಡ್ GT ಮಾಡಲಿಕ್ಕೆ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಅಸೋಸಿಯೇಷನ್ ಆಫ್ ಪರ್ಸನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 48 ಲಕ್ಷ GTA ಕೊಟ್ಟಿದ್ದಾನೆ, 48 lakh. ಈ 48 lakh ಅಲ್ಲಿ
ಏನಾದರೂ ಶೇರ್ ಆಫ್ AOP ಅಸೋಸಿಯೇಷನ್ ಪರ್ಸನ್ ಇದ್ರೆ ಮೈನಸ್ ಮಾಡಬೇಕು. ATD ಹಿಂದಿನ ಕ್ವಶನ್ ಇದ್ರೆ ಸಾಲ್ವ್ ಮಾಡ್ತಾರೆ. ATD ATDD ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇದ್ರೆ ಕಳೆದ್ರೆ ಮೈನಸ್ ಅಂದರೆ ಇದರಲ್ಲಿ ಮೈನಸ್ ಮಾಡಿ ಬರೋ ಅಮೌಂಟ್ ಮೇಲೆ 10% ಅಡ್ಜಸ್ಟೆಡ್ DDA ಮಾಡ್ತಿದ್ವಿ. ಅದು ಎಲ್ಲಿ ಲಾಸ್ಟ್ ಕೆಳಗಡೆ C ಪಾಯಿಂಟ್ ಆದಮೇಲೆ ವಿತ್ ಲಿಮಿಟ್ ಅಟ್ 50%. ಸೊ ಇಲ್ಲಿ 48 ಲ್ಯಾಕ್ ಮೇಲೆ ನೀವು 10% ಮಾಡ್ಬೋದು ಅಡ್ಜಸ್ಟೆಡ್ DDA ಬಿಕಾಸ್ ನೋ ಡಿಡಕ್ಷನ್ಸ್ ಆರ್ ಅವೈಲೇಬಲ್ ಅಂಡರ್ in this question. So here Mr. Sriram assessment year 2019-20 deduction amount under section 80C. So here one by one without limit A without limit at 100%. ಸೊ ಇಲ್ಲಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ರುಪೀಸ್ 50,000 ಟು ರಾಜೀವ್ ಗಾಂಧಿ 50 ಕೆಳಗಡೆ B ಪಾಯಿಂಟ್ ಅಲ್ಲಿ ಬರ್ತದೆ. ರುಪೀಸ್ 1 lakh ಟು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ಅದು 50 ಅಂದರೆ B ಪಾಯಿಂಟ್ ನಲ್ಲಿ ವಿತ್ ಲಿಮಿಟ್ ವಿತೌಟ್ ಲಿಮಿಟ್ ಅಟ್ 50% ಅಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ಪಾಯಿಂಟ್ ರುಪೀಸ್ 25,000 ಟು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಆರ್ಮಿ ಇದು ಬರ್ತದೆ. ಸೊ ಇದನ್ನು ಹಾಕಬೇಕು. ನ್ಯಾಷನಲ್ ಫೌಂಡೇಶನ್ for communal harmony so amount was 25,000 directly transferred outer column. Next second point, Prime Minister Drought Relief Fund, sorry, not drought, Prime Minister National Relief Fund. Amount is same 25. Next third point, Andhra Pradesh, Prime Minister Armenia Earthquake Relief Fund. Prime Minister Armenia Earthquake Relief Fund. $25,000. Next fourth point, Andhra Pradesh CM Cyclone Relief Fund. Andhra Pradesh CM Cyclone Fund, Cyclone Relief Fund. Amount is seen here 25,000. Next, fifth point, National Defense Fund. So 1 lakh. Next, sixth point, National Children's Fund. So amount is 50,000. Next, yeah, rest of the part I'm going to here B. Without limit but 50% or at 50%. Here first point,
Rajiva Gandhi Foundation. Rajiv Gandhi Foundation, put inner column 50,000. 50,000, you can write 50. Next, second point. Prime Minister Drought Relief Fund. Drought Relief Fund. Amount is 1 lakh. Sorry, better you, instead of writing inner column, better to transfer outer column. 1 lakh. Inner column ಬರೋಕ್ಕಿಂತ outer column ಹಾಕ್ರಿ. ಇಂದಿನ ಕ್ವಶನ್ ಅಲ್ಲೆಲ್ಲ ಡೈರೆಕ್ಟ್ outer column ಹಾಕಿತ್ತು ವಿತೌಟ್ ಲಿಮಿಟ್ at 50% ಕೂಡ. So next to C point. With limit at 50%. C point. Here first one, municipal corporation for opening girls high school. It's not national eminence, not national eminence. So amount is 1 lakh. Next, first point. Second point, repairs and renovations of notified church or temples. Amount is 2 lakh. Third point, repairs to Taj Mahal. Amount is 2 lakh. Next, fourth point, donations to, here amount is given rupees 1,50,000 recognized educational institution. Donation to educational institutions, institution, 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 in bracket approved institution. So amount is, put inner column, 1,50,000. Next, to finally last one, fifth point, Karnataka state government for promotion of family planning
ಇದನ್ನು ಫಸ್ಟ್ ಇಲ್ಲಿ ಬರೀಬೇಕು. ಸಿ ಇದರಲ್ಲಿ ಯಾವುದರಲ್ಲಿ ಸಿ ಪಾಯಿಂಟಲ್ಲಿ ಬರೋದು, ಆಮೇಲೆ 100%ಗೆ ಕ್ವಾಲಿಫೈ ಮಾಡಬೇಕಿದ್ದು. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಮೌಂಟ್ ಒಂದು 1 lakh rupees ಇದೆ. ಸೊ 1 lakh. ಸೊ ಇಷ್ಟು ಐಟಮ್ಸ್ ನೀವೇನು ಮಾಡಿರಿ, ಟೋಟಲ್ ಮಾಡಿರಿ. 1 lakh plus 2 lakh 3 lakh, 3 lakh plus 2 5 lakh, 5 lakh plus 1 lakh 50, 6 lakh 50, 6 lakh 50 plus 1 lakh 7 lakh 50,000. Next year ORR 10% adjusted GTI, gross total income 48 lakh is given. 48 lakh make 10% allowed, I mean 10 divided by 100, 4,80,000. 48 lakh into 10 divided by 100, 2020 cancel, 41, okay, 4,80,000. So in this between, whichever is lower, okay, 4,80,000, put outer column 4,80,000. So here the first inner column is 25,000 plus 25,000 plus 25,000 plus 25,000 plus 25,000 plus 1 lakh plus 50,000 plus 50,000 plus 1 lakh plus 4,80,000. Make these totals. I will going to write here. Okay, total amount will be 8,80,000. Okay, total amount will be total qualifying amount is 8,80,000. 8,80,000 here less 100% deductions. 100% deductions, which are comes under section A, I mean 100% deduction. So here as per A, I mean A 1 2 3 4 5 6, as per A 1 plus 2 plus 3 plus 4 plus 5 plus 6 items are there, 25 25 25 25. So here 25, how many 25s I rubbed here, ಇಲ್ಲಿ ರಬ್ ಮಾಡಿದ್ದೀನಿ. ಆ ಎ ಪಾಯಿಂಟಲ್ಲಿ ಕೆಲವೊಂದು 6 ಐಟಮ್ಸ್ ಬರ್ತದೆ, ಇನ್ನು ಉಳಿದ ಪಾಯಿಂಟ್ಸ್ ಇಲ್ಲಿ ಬಿಟ್ಟಿದ್ದೀನಿ 3 4 5 6. ಸೊ ಇಲ್ಲಿ 25,000, ಇದ್ರ ಮೇಲೆ ಕೂಡ 25,000 ಇತ್ತು. 25,000 ಅಂದರೆ 25,000 plus here third one 25,000 plus 25,000 plus 1 lakh, sorry, yes, 1 lakh plus 50,000 plus, these are as per A. The total value will be 25 and 50, 50 plus 1 lakh, 2 lakh, 2,50,000, put in our column. Next, as per A is over. Next, as per C. So look at this. As per C, fifth point, Karnataka State Government for Promotion of Family Planning. Fifth point, as per C, fifth point, amount was Karnataka State Government State Government Promotion of Family Planning is 1 lakh. So I write here 1 lakh. So 1 lakh plus here. So total value is 3 lakh. 2,50,000 plus 1 lakh, 3,50,000. So 3,50,000. It 8,80,000 ಅನ್ನೋದು 50% ಇದೆ, B ಇದೆ, ಈ C ಇದೆ ಕೂಡ, B A plus B plus C ಇದೆ, C
ABC ಪಾಯಿಂಟ್ಸ್ ಎಲ್ಲ ಇದೆ. ಸೊ ಅದರಲ್ಲಿ 8,80,000 ಅಲ್ಲಿ ಫಸ್ಟ್ 100% ನಾವು ತಕ್ಕೊಂಡ್ರೆ ಸೊ ಉಳಿಯೋದು 8,80,000 minus 3,50,000. The balance will be so 4040 as usual. 4040 8 minus 5 3 8 3 5,30,000. 5,30,000. This amount is to be treated as remaining qualifying at 50%. 50%. So 5,30,000 into 50 divided by 100. So half amount ಇದರಲ್ಲಿ ಮಾಡಿದ್ರೆ ಸೊ 5 lakh ಅಂದರೆ 2,50,000 ಬರುತ್ತೆ. 2,50,000 ಮತ್ತು 2,50,000 30,000 ಒಂದು ಹಾಫ್ ಅಂದರೆ 2,50,000 ಪ್ಲಸ್ 50 2,65,000. 2,65,000 50% qualifying amount. Here 100% is there. 100% qualifying. 100% qualifying was 4 lakh. Rupees 3,50,000. So here 3,50,000. So here 2,65,000 plus 3,50,000. 6,15,000 is a deduction amount under section 80G. Deduction under section 80G. 80G is 6,50,000. You can compute total income. Total income is equal to 48 lakh is GTI. You can minus 6,50,000. You will get answer. Total income is equal to formula GTI minus under section 80C to 80U. So 80U ಅಂದರೆ 80G ಕೂಡ ಬರುತ್ತೆ. ಸೊ 6 lakh 48 ಲಕ್ಷದಾಗ 6 ಲಕ್ಷದ 15,000 ಕಳೆದ್ರೆ ನಿಮಗೆ 40 ಅಂದರೆ 6 ಲಕ್ಷದ 15,000 ರೂಪಾಯಿ ಕಳೆದ್ರೆ 41,85,000. ಸೊ ಟೋಟಲ್ ಇನ್ಕಮ್ ವಿಲ್ ಬಿ 41,85,000 total income. How much? 41,85,000. 48 lakh minus 6,50,000. This is under section 80G. This is the 15 marks question. So up to this it is totally under section 80G. Okay, thank you so much. We will meet again until we meet. We'll meet again. ಮತ್ತೆ ಸಿಗೋಣ. So next class ಅಲ್ಲಿ ಬೇರೆ ಟಾಪಿಕ್ ಡಿಸ್ಕಸ್ ಮಾಡೋಣ. Until we will meet. Take care and goodbye. Have a nice day. So bye.